Hi guys, welcome back to my channel which is Headbutt. Guys, ನಮಗೆಲ್ಲರಿಗೂ ಗೊತ್ತಿರೋ ಹಂಗೆ US ಸ್ಟಾಕ್ ಮಾರ್ಕೆಟ್ ವಿಚ್ ಇಸ್ ಡೋ ಜಾನ್ಸ್. ಸೊ ನಿನ್ನೆ ದಿನ 43,428 ಕ್ಲೋಸ್ ಆಯಿತು. ಫುಲ್ಲು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು 1.69% ಅಷ್ಟು ನೆಗೆಟಿವ್ ಅಲ್ಲಿ 748 ಪಾಯಿಂಟ್ಸು ಬಿದ್ದಿದೆ. ಏನಕ್ಕಪ್ಪ, ಏನು ರೀಸನ್ ಇರ್ಬೋದು? ಏನು ರೀಸನ್ಗೆ ಇವತ್ತು ನಿನ್ನೆ ದಿನ ಡೋ ಜಾನ್ಸ್ ಮಾರ್ಕೆಟು US ಮಾರ್ಕೆಟು ಬಿತ್ತು? ಆ್ಯಕ್ಚುಲಿ ಏನಪ್ಪ ಅಂತ ನ್ಯಾಸ್ಡ್ಯಾಕು ಜಾಸ್ತಿ ಇದ್ರಿಗಿನ ಜಾಸ್ತಿನೇ ಬಿದ್ದಿದೆ ಆ್ಯಕ್ಚುಲಿ. ಸೊ ಇದೊಂದು ನಮ್ಗೆ ಏನು ಇಂಡಿಕೇಶನ್ ಕೊಡುತ್ತೆ ಅಂದರೆ, ಸೋಮವಾರ ಏನು ನಮ್ಮ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ, ಎಲ್ಲೊಂದು ಕಡೆ ಗ್ಯಾಪ್ ಡೌನಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಇಂಡಿಕೇಶನ್ನ ಕೊಡುತ್ತೆ. ಸೊ ಇದೇನು ಫಿಕ್ಸ್ ಫಾರ್ಮುಲಾ ಅಲ್ಲ, 1+1=2 ಅನ್ನೋ ಥರ. ಸೊ ಒಂದು ಇಂಡಿಕೇಶನ್, ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ನಾವೇನು ಬೇರೆ ಬೇರೆ ದೇಶಗಳಿದ್ದೀವಿ, ಒಂದ್ರ ಮೇಲೆ ಒಂದು ಡಿಪೆಂಡ್ ಆಗಿದ್ದೀವಿ, ಎಕನಾಮಿಕಲಿ ಒಂದ್ರ ಮೇಲೊಂದು ಡಿಪೆಂಡ್ ಆಗಿದ್ದೀವಿ. ಸೊ ನಾಳೆ ಆಲ್ಮೋಸ್ಟ್ ಗ್ಯಾಪ್ ಡೌನ್ ಆಗ್ಬೋದು. ಓಕೆ, ನೋಡೋಣ ಏನಕ್ಕೆ ಡೋ ಜಾನ್ಸ್ ಅಮೆರಿಕನ್ ಮಾರ್ಕೆಟ್ 1.69% ಅಷ್ಟು ಬಿತ್ತು. ಯಾಕಪ್ಪ? ಏನು ಡೊನಾಲ್ಡ್ ಟ್ರಂಪ್ ಅವರಿದ್ದಾರೆ, US ಪ್ರೆಸಿಡೆಂಟು. ಸೊ ಇವರು ಕೊಟ್ಟಿರ್ತಕ್ಕಂಥ ಒಂದು ರೀಸನ್ಗೆ, ಒಂದು ನ್ಯೂಸ್ಗೆ, ಇವರಿಂದ ಬಂದಿರತಕ್ಕಂಥ ಒಂದು ಮಾತು, ಒಂದು ನ್ಯೂಸ್ ಆಗಿರ್ಬೋದು. ಸೊ ಆ ಒಂದು ಡಿಸಿಷನ್ನಿಂದ ಮಾರ್ಕೆಟು ಬಿತ್ತು. ಸೊ ಲಾಂಗ್ ಟರ್ಮಲ್ಲಿ ಹೇಳೋದಾದ್ರೆ ಅವ್ರು ತಗೊಂಡಿರ್ತಕ್ಕಂಥ ಡಿಸಿಷನ್ ಎಲ್ಲೋ ಒಂದು ಕಡೆ ಓಕೆ, ಎಲ್ಲೋ ಒಂದು ಕಡೆ ಬೆನಿಫಿಷಿಯಲ್ ಅಂತ ಅನ್ಸುತ್ತೆ. ಆದರೆ ಶಾರ್ಟ್ ಟರ್ಮಲ್ಲಿ ಎಲ್ಲೋ ಒಂದು ಕಡೆ ನೆಗೆಟಿವ್ ಅಂತ ಹೇಳ್ಬೋದು. ಯಾಕಪ್ಪ? ಸೊ ನೋಡೋಣ. ಸೊ ನೋಡ್ಬೋದು ಇಲ್ಲಿ ನೀವು, ವಾಲ್ಮಾರ್ಟ್ ಫಾರ್ಕಾಸ್ಟ್ ಡಿಸಪಾಯಿಂಟ್ಸ್, ಶೇರ್ಸ್ ಫಾಲ್ 6% ಆನ್ ಕನ್ಸ್ಯೂಮರ್ ಸ್ಪೆಂಡಿಂಗ್ ವರೀಸ್. ಆ್ಯಕ್ಚುಲಿ ಹೇಳೋದಾದ್ರೆ ಈ ಒಂದು ಏನು ನ್ಯೂಸು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಟ್ಯಾರಿಫ್ನ ದಿನೇ ದಿನ ಹೊಸದಾಗಿ ಏನೇನೋ ನ್ಯೂಸ್ ಬರ್ತಿದೆ. ಅಂದರೆ ಫಾರ್ ಎಕ್ಸಾಂಪಲ್ ನಮ್ಗೆಲ್ರಿಗೂ ಗೊತ್ತಿರೋಂಗೆ 25% ಟ್ಯಾರಿಫ್ನ ಕೆನಡಾ ಮೇಲೆ ಮತ್ತು ಮೆಕ್ಸಿಕೋ ಮೇಲೆ ಹಾಕಿದ್ರು, ಮತ್ತೆ ಅದನ್ನು ತಿರ್ಗಾ ವಾಪಸ್ ತೊಗೊಂಡ್ರು. ಸೊ ಚೈನಾ ಮೇಲೆ ಕೂಡ ಅಷ್ಟೇ. ಸೊ 10% ಹಾಕಿದ್ರು. ಚೈನಾದವ್ರು ಏನು ಮಾಡಿದ್ರು, ರಿವರ್ಸ್ ಆಗಿ 15% ಹಾಕಿದ್ರು. ಸೊ ಈ ಥರ. ಹಾಗೆಯೇ ರೆಸಿಪ್ರೋಕಲ್ ಟ್ಯಾಕ್ಸ್ ಅಂತ ಕೂಡ ಬರ್ತಾ ಇದೆ. ಸೊ ಮೆಟಲ್ ಮೇಲೆ ಕೂಡ ಟ್ಯಾಕ್ಸ್ ಬರ್ತಾ ಇದೆ. ಸೊ ಎಲ್ಲದ್ರಿಂದ ಏನಾಗುತ್ತಪ್ಪ, ಬೇಸಿಕಲಿ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ, ಟ್ಯಾಕ್ಸ್ ಜಾಸ್ತಿ ಆಗುತ್ತೆ. ಸೊ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೇನೆ ನೋಡಿ ಇಲ್ಲಿ ಹೇಳಿದ್ದಾರೆ ಇವರು, ಕನ್ಸ್ಯೂಮರ್ ಸ್ಪೆಂಡಿಂಗ್ ವರೀಸ್, ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ. ಸೊ ಏನಪ್ಪ ನ್ಯೂಸನ್ನ ನೋಡೋಣ ಬನ್ನಿ. ಸೊ ಮುಂಚೆನೇ ಹೇಳಿದಾಗ ಇನ್ಫ್ಲೇಷನ್ ಜಾಸ್ತಿ ಆಗಿತ್ತು ಅಂತಂದೆ. ಈ ಡೇಟಾ ನೋಡ್ಬೋದು ನೀವು, ಇಲ್ಲೆಲ್ಲದೂ ಕೂಡ ಇಲ್ಲಿ 3.0 ಇದೆ ನೋಡಿ. ಇದ್ರ ಹಿಂದೆ 2.89, 2.79. ಸೊ ಈ ಲೆವೆಲಲ್ಲಿ ಇತ್ತು. ಸೊ ಈ ಒಂದು ಪಾಯಿಂಟಲ್ಲಿ ಕರ್ಸರ್ ಏನಿಟ್ಟಿದ್ದೀನಲ್ಲ, ಜನವರಿ 31, 2021 ಬಂದಿದ್ದು 3%. ಅಂದರೆ ಜಾಸ್ತಿ ಆಗ್ಬಿಡ್ತು ಇನ್ಫ್ಲೇಷನ್ ಅಂತ. ಓಕೆ, ಏನಪ್ಪ ರೀಸನ್, ಏನು ಬಂದಿರೋ ನ್ಯೂಸು ಮುಂಚೆ ಹೇಳ್ದೆ ನಾನು. ಸೊ ಏನು ನ್ಯೂಸು ನೋಡೋಣ. ಸೊ ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ, ಡೊನಾಲ್ಡ್ ಟ್ರಂಪ್ ಸೈನ್ಸ್ ಮೆಮೋ ಟು ಇಂಪೋಸ್ ರಿಟೈಲಾರಿಟಿ ಟ್ಯಾರಿಫ್ ಫಾರ್ ಡಿಜಿಟಲ್ ಟ್ಯಾಕ್ಸಸ್. ಏನಪ್ಪ ಇದು? ಸೊ ಆ್ಯಕ್ಚುಲಿ ಇವ್ರದ್ದು ಏನು 1.0 ಈ ಮುಂಚೆ ಏನು ಪ್ರೆಸಿಡೆಂಟ್ ಆಗಿದಾರಲ್ಲ ಇದ್ರ ಹಿಂದೆ, ಸೊ ಅವಾಗಲೇ ಇದ್ರ ಒಂದು ಪ್ಲಾನನ್ನು ಇವರು ಮಾಡಿದ್ರು. ಆದರೆ ಅದನ್ನು ಇಂಪೋಸ್ ಮಾಡೋದಕ್ಕೆ ಆಗಿರಲಿಲ್ಲ. ಅಂದರೆ ನೋಡಿ, ಇಲ್ಲಿದ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಹ್ಯಾಸ್ ಸೈನ್ಡ್ ಮೆಮೊರಾಂಡಮ್ ಟು ಇಂಪೋಸ್ ಟ್ಯಾರಿಫ್ ಆನ್ ಕಂಟ್ರೀಸ್ ದಟ್ ಲೆವಿ ಡಿಜಿಟಲ್ ಸರ್ವಿಸ್ ಟ್ಯಾಕ್ಸ್ ಆನ್ US ಟೆಕ್ನಾಲಜಿ ಕಂಪನೀಸ್, ವೈಟ್ ಹೌಸ್ ಅಫಿಷಿಯಲ್ಸ್ ಸೆಡ್. ಅಂದರೆ ಅಮೇರಿಕನ್ ಕಂಪನಿಗಳು ಏನಿದಾವೆ, ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಫೇಸ್ಬುಕ್ ಆಗಿರ್ಬೋದು, ಗೂಗಲ್ ಆಗಿರ್ಬೋದು, ಸೊ ಅವುಗಳ ಮೇಲೆ ನಾವೇ ಟ್ಯಾಕ್ಸ್ ಹಾಕ್ತೀವಿ ಅಂತಕ್ಕಂಥ ಒಂದು ಮಾತಿದು, ಅಂತಕ್ಕಂಥ ಒಂದು ನ್ಯೂಸು. ಸೊ ನೆಕ್ಸ್ಟ್ ನೋಡೋಣ. Another officials providing detail of the order said Donald Trump directing his administration to consider responsive actions like tariff to combat the digital service taxes, fines, practice and policies that foreign government levy on American companies. ಇಲ್ಲಿ ನೋಡಿ, ಇಲ್ಲಿ ಫಾರಿನ್ ಗೌರ್ಮೆಂಟು ಏನು ಹಾಕ್ತಾ ಇದ್ದಾವೆ ಅದನ್ನ ಹಾಕಬಾರ್ದು ಇನ್ಮೇಲೆ, ಈ ಸೆಂಟೆನ್ಸು. ಸೊ ನಮ್ಮ ಏನು ಅಮೇರಿಕನ್ ಕಂಪ್ನಿ ಇದ್ದಾವೆ ಅದ್ರ ಮೇಲೆ ನಾವೇನೆ ಟ್ಯಾಕ್ಸನ್ನು ಹಾಕ್ತೀವಿ ಅಂತಕ್ಕಂಥದ್ದು. ಇಲ್ಲಿ ಮತ್ತೆ ಪ್ರೆಸಿಡೆಂಟ್ ಟ್ರಂಪ್ ವಿಲ್ ನಾಟ್ ಅಲೋ ಫಾರಿನ್ ಗವರ್ಮೆಂಟ್ ಟು ಅಪ್ರೋಪ್ರಿಯೇಟ್ ಅಮೇರಿಕನ್ಸ್ ಟ್ಯಾಕ್ಸಸ್ ಬೇಸ್ ಫಾರ್ ದರ್ ಓನ್ ಬೆನಿಫಿಟ್. ಅಂದರೆ ಅವರ ಓನ್ ಬೆನಿಫಿಟ್ಗೆ ಇವರು ಮಾಡ್ಕೊತಿದ್ರು. ಸೊ ಮುಂದೆ ಬರುತ್ತೆ ಯಾರ್ಯಾರು ಎಷ್ಟೆಷ್ಟು ಟ್ಯಾರಿಫ್ನ ಹಾಕಿ ತಮ್ಮ ಗೌರ್ಮೆಂಟ್ಗೆ ಎಷ್ಟು ಟ್ಯಾಕ್ಸನ್ನ ಅವ್ರು ಎಷ್ಟು ಬೆನಿಫಿಟನ್ನು ತೊಗೊತಿದ್ರು ಅಂತ, ಇನ್ಮೇಲೆ ಅದೆಲ್ಲ ಅವ್ರು ಮಾಡಂಗಿಲ್ಲ, ನಾವೇ ಹಾಕ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಿದ್ದಾರೆ. ಓಕೆ, ಫೈನ್. ಸೊ ನೆಕ್ಸ್ಟ್ ನೋಡೋಣ. Trump said last week that would impose tariff on Canada and France over their digital service taxes, and White House fact sheet released at the time said that only America should be allowed to tax to American firms. ಇಲ್ಲಿ ಇನ್ನ ಕ್ಲಿಯರ್ ಆಗಿದೆ ನೋಡ್ರಿ, ಬೇರೆ ಯಾವ ದೇಶನೂ ಕೂಡ ಹಾಕಬಾರ್ದು, ಓನ್ಲಿ ಅಮೇರಿಕಾ ಶುಡ್
ಅಮೆರಿಕ ಮಾತ್ರ ಇವ್ರ ಮೇಲೆ ಟ್ಯಾಕ್ಸ್ಗಳನ್ನು ಹಾಕಬೇಕು. ಸೊ ಇಲ್ಲಿ ಇನ್ನ ಇದೆ ನೋಡ್ರಿ, ವಿತ್ ಡೇಟಾ ಇಟ್ ಕಂಪ್ಲೈಂಟ್ ದಟ್ ಕೆನಡಾ ಮತ್ತು ಫ್ರಾನ್ಸು ಓವರ್ $500 ಮಿಲಿಯನ್ ಅಷ್ಟು ಪರ್ ಇಯರ್ US ಕಂಪನಿಯಿಂದ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿದೆ. ಸೊ ಇಲ್ಲಿದೆ ನೋಡಿ, 500 ಮಿಲಿಯನ್ ಪರ್ ಇಯರ್ ಫ್ರಮ್ US ಕಂಪನೀಸ್. ಓಕೆ, ನೆಕ್ಸ್ಟ್ ಅಲ್ಲಿ ನೋಡೋದಾದ್ರೆ ಓವರ್ ಆಲ್ ದಿಸ್ ನಾನ್ ರೆಸಿಪ್ರೋಕಲ್ ಟ್ಯಾಕ್ಸಸ್ ಕಾಸ್ಟ್ ಅಮೆರಿಕನ್ಸ್ ಫಾರ್ಮ್ ಓವರ್ $2 ಬಿಲಿಯನ್ ಪರ್ ಇಯರ್. ಅಂದರೆ $2 ಬಿಲಿಯನ್ ಪರ್ ಇಯರ್ ಇದರಿಂದ ಅಮೇರಿಕನ್ ಗೌರ್ಮೆಂಟ್ಗೆ ಲಾಸ್ ಆಗ್ತಾ ಇದೆ. ಸೊ ಏನಪ್ಪ, ಯಾವ ಥರ, ಏನು ನೋಡೋಣ ನೆಕ್ಸ್ಟ್. ದ ಡಿಜಿಟಲ್ ಸರ್ವಿಸಸ್ ಟ್ಯಾಕ್ಸಸ್ ಏಮ್ಸ್ ಟು US ಟೆಕ್ ಗ್ಯಾಂಟ್ಸ್ ಇನ್ಕ್ಲೂಡಿಂಗ್ ಆಲ್ಫಾಬೆಟ್ಸ್, ಗೂಗಲ್, ಫೇಸ್ಬುಕ್, ಆ್ಯಪಲ್ಲು, ಅಮೆಝಾನು. ಸೊ ಇವೆಲ್ಲವೂ ಕೂಡ ಬೇರೆ ಬೇರೆ ದೇಶಗಳಲ್ಲಿ ತಮ್ಮ ಒಂದು ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾವೆ. ಸೊ ಇವ್ರ ಮೇಲೆ ಎಲ್ಲರೂ ಟ್ಯಾಕ್ಸ್ ಆಗ್ತಾ ಇದ್ದಾರೆ, ನಮಗೆ ಗೊತ್ತಿರ್ತಕ್ಕಂಥ ವಿಚಾರ. ಸ್ವಲ್ಪ ಮುಂದೆ ಇವಾಗ ಇಂಡಿಯಾದು ಬರುತ್ತೆ ನೋಡಿ, ಎಷ್ಟು ಟ್ಯಾಕ್ಸನ್ನು ನಾವು ಹಾಕಿದ್ದೀವಿ ಅಂತ. ಸ್ವಲ್ಪ ಮುಂದಿನ ದಿನಗಳಲ್ಲಿ ಎಲ್ಲೋ ನಮಗೆ ಈ ಒಂದು ಟ್ಯಾಕ್ಸ್ ಏನು ಟ್ರಂಪ್ ಅವ್ರು ಇದು ಮಾಡಿರ್ತಕ್ಕಂಥ ಟ್ಯಾಕ್ಸಿಂದ ನಮಗೆ ಈ ಒಂದು ಟ್ಯಾಕ್ಸು ಬರಲ್ಲ, ಅಂದರೆ ನಮಗೆ ಎಲ್ಲೋ ಒಂದು ಕಡೆ ಲಾಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಓಕೆ, ಬನ್ನಿ ನೋಡೋಣ ನೆಕ್ಸ್ಟು. ದ US ಟ್ರೇಡ್ representative officials during Donald Trump's first term found them to discriminate against US companies and redate retaliatory tariff. ಅಂದರೆ ಫಸ್ಟ್ ಟರ್ಮ್ ಏನಿತ್ತು ಟ್ರಂಪ್ ಅವ್ರದ್ದು, ಸೊ ಆ ಟರ್ಮಲ್ಲಿ ಇದನ್ನು ಹಾಕಬೇಕು ಅಂತ ಯೋಚನೆ ಮಾಡಿದ್ರು, ಕಾರಣಾಂತರಗಳಿಂದ ಅದನ್ನು ಹಾಕೋದಕ್ಕೆ ಆಗಲಿಲ್ಲ. ಸೊ ನೆಕ್ಸ್ಟ್ ಯಾರು ಬರ್ತಾರೆ, ನಮಗೆಲ್ರಿಗೂ ಗೊತ್ತು, ಜೋ ಬೈಡನ್ ಬರ್ತಾರೆ. ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಸೋತರು 2021 ಅವರು ಕೂಡ 25% ಟ್ಯಾಕ್ಸ್ನ ಹಾಕಬೇಕು ಅಂತ ಅನ್ಕೋತಾರೆ. ಕಾರಣಾಂತರಗಳಿಂದ ಅದು ಕೂಡ ಆಗಲ್ಲ. ಸೊ ಫೈನಲಿ ಇವಾಗ ನಮ್ಮ ಏನು ಡೊನಾಲ್ಡ್ ಟ್ರಂಪ್ ಅವರು ಇಷ್ಟೊಂದು ಟ್ಯಾಕ್ಸನ್ನು ಹಾಕ್ತಿದ್ದಾರೆ. ಸೊ ನೋಡೋಣ, ಲಾಂಗ್ ಟರ್ಮಲ್ಲಿ ನಾನು ಹೇಳ್ದಂಗೆ ಇದೊಂದು ಎಲ್ಲೋ ಒಂದು ಕಡೆ ಅವರಿಗೆ ಬೆನಿಫಿಷಿಯಲ್ಲು, ನಮಗೆ ಯಾವುದೇ ಕಾರಣದಿಂದ ಲಾಸ್ ಆಗುತ್ತೆ ನಮಗೆ. ಒಂದೇ ನಿಮಿಷ, ಇಂಡಿಯಾದು ಎಷ್ಟು ನಿಮ್ಮ ಟ್ಯಾರಿಫ್ ಇದೆ ಅಂಥೇಳಿ ಒಂದು ಸಲ ನೋಡ್ಬಿಡೋಣ. ಇಂಡಿಯಾ ಅರೌಂಡ್ 118 ಇದೆ. ಸೊ ಇಲ್ಲಿ ನೋಡ್ಬೋದು ಈ ಪ್ಯಾರಾಗ್ರಾಫಲ್ಲಿ, USTR said at the time it imposes tariff on goods worth $323 million from Spain, $310 from Turkey, $118 million ಫ್ರಮ್ ಇಂಡಿಯಾ. ಹತ್ತತ್ರ 1,000 ಕೋಟಿಯಷ್ಟು ಇನ್ಮೇಲೆ ಬರೋಲ್ಲ. ಅಂದರೆ $118 ಮಿಲಿಯನ್ ಅಷ್ಟು ಅಮೌಂಟು ನಮಗೆ ಬರೀ US ಕಂಪನಿಗಳಿಗೆ ಟ್ಯಾಕ್ಸ್ ಹಾಕಿ ನಾವು ಅದನ್ನು ಪಡ್ಕೋತಿದ್ವಿ. ಸೊ ಇನ್ಮೇಲೆ ಅದು ಬರಲ್ಲ ಆ ಅಮೌಂಟು. ಸೊ ನೋಡೋಣ, ಕನ್ಕ್ಲೂಷನಲ್ಲಿ ಹೇಳೋದಂದರೆ ಏನು ಟ್ರಂಪ್ ಇದ್ದಾರೆ, ಯಾವುದೇ ಎಕಾನಮಿಗಾಗಲಿ ಯಾವುದೇ ಬೇರೆ ದೇಶಗಳಿಗಾಗಲಿ ಆರಾಮಾಗಿ ನಿಶ್ಚಿಂತೆಯಿಂದ ನಿದ್ದೆ ಮಾಡೋಕ್ಕೆ ಬಿಡಲ್ಲ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ದಿನೇ ಟ್ಯಾಕ್ಸ್ ಹಾಕ್ತಿದ್ದಾರೆ, ಅಥವಾ ಏನೋ ಒಂದು ಹೊಸದನ್ನು ಮಾಡ್ತಾ ಇದ್ದಾರೆ. ಸೊ ನೋಡೋಣ ಇದು ಯಾವ ಥರನಾಗಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಐ ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕನ್ನು ಕೊಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಆ್ಯಕ್ಚುಲಿ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಅಫ್ಕೋರ್ಸ್ ನಮ್ಮ ಇಂಡಿಯನ್ ಮಾರ್ಕೆಟ್ ಸೋಮವಾರದ ದಿನ ಅಂದರೆ ನಾಳೆ ದಿನ ಅಫ್ಕೋರ್ಸ್ ಕ್ಯಾಪ್ ಡೌನಲ್ಲಿ ಓಪನ್ ಆಗುತ್ತೆ. ಸೊ ಇದೆಲ್ಲ ಒಂದು ಇಂಟರ್ ರಿಲೇಟೆಡ್, ಒಂದೊಂದು ಎಕಾನಮಿಗೆ ಎಲ್ಲ ಇಂಟರ್ ರಿಲೇಟೆಡ್. ಸೊ ಆಲ್ಮೋಸ್ಟ್ ನೋಡಿ ನೀವು ಡೋ ಜಾನ್ಸ್ನ ಆಗಿರ್ಬೋದು, ಈಗ ಫಾರ್ ಎಕ್ಸಾಂಪಲ್ಗೆ ಡೋ ಜಾನ್ಸ್ನ ನಾನು ಇಂಡೆಕ್ಸ್ನ ತಗೋತೀನಿ. ಸೊ ನಿಫ್ಟಿನೂ ಕೂಡ ಇದ್ರ ಜೊತೆಗೆ ನಾನು ಇವಾಗ ಕಂಪೇರ್ ಮಾಡ್ತೀನಿ. ಸೊ ನಿಮಗೆ ಅಲ್ಲೇ ಒಂದು ಐಡಿಯಾ ಬಂದ್ಬಿಡುತ್ತೆ. ಸೊ ಯಾವ ಥರನಾಗಿ ಮಾರ್ಕೆಟು ಮೊಮೆಂಟಮನ್ನು ಕೊಟ್ಟಿದೆ ಅದನ್ನೇ ಹಾಗೇನೆ ನೋಡ್ರಿ ಲಾಂಗ್ ಟರ್ಮಲ್ಲಿ. ಸೊ ಡಿಟೋ ನೋಡ್ತಿದ್ದೀರ ನೀವು ಇಲ್ಲಿ ಬ್ಲೂ ಕಲರಲ್ಲಿ ಇರ್ತಕ್ಕಂಥದ್ದು ಡೋ ಜಾನ್ಸ್, ಹಾಗೇನೆ ರೆಡ್ ಕಲರಲ್ಲಿ ಇರ್ತಕ್ಕಂಥದ್ದು ನಿಫ್ಟಿ, ನಮ್ಮ ಇಂಡಿಯನ್ದು ನಿಫ್ಟಿ. ಸೊ ಆಲ್ಮೋಸ್ಟ್ 5 ಇಯರ್ ಚಾರ್ಟ್ ಪ್ಯಾಟರ್ನ್ ನಾನು ತೊಗೊಂಡಿದ್ದೀನಿ. 5 ಇಯರ್ ಚಾರ್ಟ್ ಪ್ಯಾಟರ್ನ್ ನಾನು ತೊಗೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಸೇಮ್ ಆಗಿದೆ. ಹಾಗೆಯೇ ಮ್ಯಾಕ್ಸಿಮಮ್ ಚಾರ್ಟ್ ಪ್ಯಾಟರ್ನ್ ನಾನು ನೋಡೋಣ. ಸೊ ಮ್ಯಾಕ್ಸಿಮಮ್ ಚಾರ್ಟ್ ಈ ಥರ ಆಲ್ಮೋಸ್ಟ್ ಕಾಣುತ್ತೆ. ಅಂದರೆ ನಿಮ್ಗೆ ಹೇಳೋದು ಇಷ್ಟ, ಒಂದಕ್ಕೊಂದು ರಿಲೇಟೆಡ್, ಹೆಂಗೆ ಅಂದರೆ ಫಿಕ್ಸ್ಡ್ ಫಾರ್ಮುಲಾ ಅಂತಲ್ಲ, ಬಟ್ ಆಲ್ಮೋಸ್ಟ್ ಈ ಥರ ಮೊಮೆಂಟಮನ್ನು ಕೊಡುತ್ತೆ. ಐ ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಇದ್ದರೆ ಒಂದೇ ಒಂದು ಲೈಕನ್ನು ಕೊಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.